ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀಟಾಪಿಕ್ಸ್. ಇವತ್ತು ಮತ್ತೊಂದು ಬ್ರೈಡಲ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಈ ಥರ ಫ್ಲವರ್ ಬೀಡ್, ಈ ಥರ ಸ್ಮಾಲ್ ಗೋಲ್ಡನ್ ಸ್ಮಾಲ್ ಬೀಡ್, 2 ಕಲರ್ ಥ್ರೆಡ್ ತೊಗೊಂಡಿದ್ದೀನಿ, ಕ್ರೋಶಾ ನೀಡಲ್, ಟೈಯಿಂಗ್ಗೆ ಝರಿ ಥ್ರೆಡ್. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಇದು ಕ್ರೀಮ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ಇಲ್ಲಿ ನಾಟ್ ಮಾಡ್ಕೊಂಡಿದ್ದೀನಿ. ಮೊದಲು ಥ್ರೆಡ್ನ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಹೀಗಿಟ್ಕೊಂಡು ನೀಡಲ್ ಹಾಕ್ಬಿಟ್ಟು ನೀಡಲಿಂದ ಥ್ರೆಡ್ ತಗೊಂಡು ಬಂದು ಹೀಗೆ ಹಾಕಿದ್ರೆ ಒಂದು ಸಿಂಗಲ್ ನೋಟ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಚೈನ್ ಹಾಕ್ಕೊಳ್ಳೋಣ. ಈಗ ಹೋಗಿ ದಾರ ತಗೊಂಡು ಬಂದು ಈ 2ರಿಂದ 1 ಮಾಡಿದ್ರೆ ಸಿಂಗಲ್ ಚೈನ್ ಆಗುತ್ತೆ. 2 ಸತಿ ಲಾಕ್ ಮಾಡ್ಕೊಬೇಕು ಯಾವಾಗಲೂ, ಯಾಕೆಂದರೆ ಕುಚ್ಚು ಸೆಕ್ಯೂರ್ ಆಗಿರಲಿ ಅಂತ. ಇವಾಗ 5 ಚೈನ್ಸ್ ಹಾಕೊಳ್ಳೋಣ. 1 2 3 4 5 ಚೈನ್ಸ್ ಆದಮೇಲೆ 5 ಚೈನ್ ಆದಮೇಲೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಲಾಕ್ ಆದಮೇಲೆ ಸಿಂಗಲ್ ಚೈನ್ ಆದಮೇಲೆ ಲಾಕ್ ಆದಮೇಲೆ ಮತ್ತೆ 5 ಚೈನ್ ಹಾಕೊಳ್ಳೋಣ. 1 2 3 4 5 ಚೈನ್ ಆದಮೇಲೆ ಮತ್ತೆ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಇದು 2 ಟೈಮ್ಸ್ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ನೀಡಲ್ ತಗೊಂಡು ಒಂದು ಬೀಡ್ ಫ್ಲವರ್ ಬೀಡ್ ಆ್ಯಡ್ ಮಾಡ್ಕೊಳ್ಳೋದು. ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡೋದು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಬಟ್ಟೆಗೆ ಲಾಕ್ ಮಾಡೋದು. ಬಟ್ಟೆಗೆ ಲಾಕ್ ಆದಮೇಲೆ ಮತ್ತೆ 5 ಚೈನ್ ಹಾಕೋದು. 1 2 3 4 5 ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡೋದು. ಮತ್ತೆ 5 ಚೈನ್ 1 2 3 4 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 5 ಚೈನು 2 3 4 5 ಚೈನ್ ಆದಮೇಲೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಆದಮೇಲೆ ನೀಡಲ್ ತೆಗ್ದು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೆ ನೋಡಲ್ಲಿಗೆ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತು 5 ಚೈನ್ 1 2 3 4 5 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತು 5 ಚೈನ್ 1 2 3 4 5 ಚೈನ್ ಆದಮೇಲೆ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್. ಮತ್ತು 5 ಚೈನ್ 1
2 3 4 5. ಮತ್ತು ಇನ್ನೊಂದು ಸಿಂಗಲ್ ಚೈನ್ ಅಥವಾ ಲಾಕ್ ಎರಡು ಒಂದೇ ಹಾಕ್ಬಿಟ್ಟು 1 2 3 ಎರಡು ಸತಿ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ 3 ಚೈನ್ ಹಾಕ್ಬಿಟ್ಟು ಲಾಸ್ಟಲ್ಲಿ 3 ಚೈನ್ ಹಾಕಿ ದಾರ ಕಟ್ ಮಾಡಿ ನೀಡಲ್ ತಗೊಂಡು ಮೊದಲು 2 ಸತಿ 5 ಚೈನ್ ಹಾಕ್ಕೊಬೇಕು. ಸ್ಟಾರ್ಟಿಂಗು ಬೀಡು, ನೆಕ್ಸ್ಟು 5 ಚೈನ್ 3 ಸತಿ ಹಾಕ್ಕೋಬೇಕು. ಬೀಡು 5 ಚೈನ್ 3 ಸತಿ ಬೀಡು. ಲಾಸ್ಟ್ ಸೀರೆ ಲಾಸ್ಟ್ ಸೆರಗು ಲಾಸ್ಟ್ ಬರುತ್ತಲ್ಲ ಆವಾಗ 2 ಚೈನ್ ಹಾಕ್ಕೋಬೇಕು. ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಮಾತ್ರ 2 ಚೈನು, ಇನ್ನು ಮಧ್ಯದಲ್ಲೆಲ್ಲ ಮಿಡಲಲ್ಲೆಲ್ಲ 3 ಚೈನ್ಸ್ ಬರುತ್ತೆ. ಮತ್ತು ಸೇಮ್ ಕಲರ್ ತೊಗೊಂಡಿದ್ದೀನಿ, ನಾಟ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಲಾಕ್ ಮಾಡಿಕೊಂಡು 5 ಚೈನ್ ಹಾಕಿರೋದ್ರೊಳಗಡೆ 1 ಲಾಕ್ ಮಾಡ್ಕೊಳ್ಳೋಣ. ಆದಮೇಲೆ 1 2 3 4 ಸಾಕಾಗುತ್ತೆ ಇಲ್ಲಿ. ಈಗ ಫಸ್ಟ್ನೇದು ಲಾಕ್ ಮಾಡಿದ್ವಲ್ಲ ಚೈನಲ್ಲಿ ಒಂದು, ಈಗ 4 ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡಿರ್ತೀವಲ್ಲ ಈ ಲಾಕ್ ಒಳಗಡೆ ಹೋಗಿ ಲಾಕ್ ಮಾಡಬೇಕು. ದಾರ ತಗೊಂಡು ಬಂದು ಲಾಕ್ ಮತ್ತು 1 2 ಚೈನ್ಸ್. ಈ 5 ಚೈನ್ ಒಳಗಡೆ 2 ಚೈನ್ಸ್ ಎಲ್ಲಿ ಬರುತ್ತೆ ನೋಡಿ, ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಈ ಬೀಡ್ ಹಿಂದೆ ಒಂದು ದಾರ ಬಂದಿರುತ್ತೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು, ಆ ದಾರದೊಳಗಡೆ ಕಂಬ ಹಾಕ್ಕೊಂಡು ಹೋಗಬೇಕು. ಈಗ ಎಲ್ಲ ದಾರನೂ ಮಿಸ್ ಮಾಡ್ದಲ್ಲ ಎಲ್ಲ ದಾರನೂ ತೊಗೊಂಡು 6 ಎಳೆ ದಾರನೂ ಈಗ ಡಬಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. 1 2 ಒಂದು, ಇದೇ ಥರ ಇನ್ನೊಂದು. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಈ ಬೀಡಿಂದ ಇರೋ ದಾರಕ್ಕೆ ಹೋಗಿ ದಾರ ತಗೊಂಡು ಬಂದು ಇಲ್ಲಿ ಗ್ಯಾಪ್ ಇರುತ್ತಲ್ಲ 2 ಚೈನ್ ಹಾಕಿದ್ಮೇಲೆ ಅದೇ ಲೆವೆಲ್ಗೆ ದಾರ ತಗೊಂಡು 2ರಿಂದ 1 ಸತಿ 2ರಿಂದ 1 ಸತಿ ಡಬಲ್ ಕ್ರೋಶ ಮಾಡ್ಕೊಬೇಕು. ಮತ್ತು ನೀಡಲ್ ಮೇಲೆ 1 ಸತಿ ದಾರ ಸುತ್ತಕೊಂಡು ಈ ದಾರದಿಂದ ಹೋಗಿ ತಗೊಂಡು ಬಂದು ಫಸ್ಟ್ ಹಾಕಿರೋ ಡಬಲ್ ಕ್ರೋಶ ಲೆಂತ್ಗೆ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. ಟೋಟಲ್ 12 ಡಬಲ್ ಕ್ರೋಶ ಮಾಡಬೇಕು. ಈಗ 1 2 3 4 ಈ ಕಂಬಗಳು ಎಣಿಸ್ಕೊಂಡ್ರೆ ಮಿಸ್ ಆದರೆ ಈ ಕಂಬಗಳು ಎಣಿಸ್ಕೊಳ್ಳಿ. 1 2 3 4 ಆಗಿದೆ. ಈಗ ಲೆವೆನ್ 12 ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಈ 5 ಚೈನ್ ಗ್ಯಾಪಲ್ಲಿ ಹೀಗೆ 12 ಕಂಬಗಳಾದಮೇಲೆ ಎಲ್ಲಿಗೆ ಬರುತ್ತೋ ಡಬಲ್ ಕ್ರೋಶ ಕಂಬ ಆದಮೇಲೆ ಈ ಥರ ಬರುತ್ತೆ. ಎಲ್ಲಿಗೆ ಬರುತ್ತೋ ನೋಡಿ ಈ 5 ಚೈನ್ ಗ್ಯಾಪ್ ಎಲ್ಲಿಗೆ ಬರುತ್ತೆ ನೋಡಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ 1 2 ಚೈನ್ಸ್ ಹಾಕ್ಬಿಟ್ಟು ಇಲ್ಲಿ ಲಾಕ್ ಮಾಡಿರ್ತೀವಲ್ವ ಇದರೊಳಗಡೆ ಹೋಗಿ 5 ಚೈನ್ ಹಾಕಿ ಲಾಕ್ ಮಾಡಿರೋದ್ರೊಳಗಡೆ ಹೋಗಿ ನೀಡಲ್ ಹಾಕಿ ನೀಡಲ್ ತಂದು ಆ ಲಾಕ್ ಒಳಗಡೆ ಲಾಕ್ ಮಾಡ್ಕೊಬೇಕು. ಲಾಕ್ ಆದಮೇಲೆ ಮತ್ತೆ 5 ಚೈನ್ 1 2 3 4 5 ಈ 5 ಚೈನ್ ಕುಚ್ಚು ಕಟ್ಟೋದಕ್ಕೆ ಈ ಲಾಕ್ ಒಳಗಡೆ ಲಾಕ್ ಹಾಕ್ಕೊಳ್ಳೋದು. ಮತ್ತು 2 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು
ಲಾಕ್ ಮಾಡ್ಕೊಳ್ಳೋದು. ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಈ ಬೀಡಿಂದೆ ಒಂದು ಥ್ರೆಡ್ ಇರುತ್ತೆ, ಈ ಥ್ರೆಡ್ ಒಳಗಡೆ ಹೋಗಿ ಡಬಲ್ ಕ್ರೋಶಾ ಮಾಡ್ಕೊಳ್ಳೋಣ. 12 ಡಬಲ್ ಕ್ರೋಶಾ ಮಾಡ್ಕೊಳ್ಳೋಣ. 11 12 ಆದಮೇಲೆ 12 ಕಂಬ ಆಯಿತು. 12 ಕಂಬ ಆದಮೇಲೆ ಎಲ್ಲಿ ಬರುತ್ತೆ ನೋಡಿ, ಅಲ್ಲಿಗೆ 5 ಚೈನಲ್ಲಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ, ಲಾಕ್ ಮಾಡ್ಕೊಬೇಕು. ಲಾಕ್ ಆದಮೇಲೆ 2 ಚೈನ್, ಈ ಲಾಕಲ್ಲಿ ಲಾಕ್, ಮತ್ತು 5 ಚೈನ್, ಲಾಕಲ್ಲಿ ಲಾಕ್, ಮತ್ತು 2 ಚೈನ್, ಈ 5 ಚೈನಲ್ಲಿ ಲಾಕ್, ಇಲ್ಲಿ ಬರುತ್ತೋ 2 ಚೈನ್ ನೋಡಲ್ಲಿಗೆ ಲಾಕ್, ಮತ್ತು ಈ ಬೀಡಿಂದ ಇರೋ ದಾರಕ್ಕೆ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಡಬಲ್ ಕ್ರೋಶಾ, 12 ಡಬಲ್ ಕ್ರೋಶಾ, ನೋಡಿ. ಈ ಥರ ಮಧ್ಯದಲ್ಲಿ ಏನಾದರೂ ಅಕಸ್ಮಾತ್ ದಾರ ಖಾಲಿ ಆದರೆ ಏನು ಮಾಡಬೇಕಂದ್ರೆ, ಈ ಮತ್ತೆ 6 ಎಳೆ ದಾರ ತೊಗೊಂಡು ರೆಡಿ ಮಾಡ್ಕೊಂಡಿರೋದು ಅಕಸ್ಮಾತ್ ಖಾಲಿ ಆದರೆ ಈ ತುದಿ ಎರಡನ್ನೂ ಈ ಥರ ಇಟ್ಕೊಂಡು ಈಗ 2 ಸೇರಿಸಿ ನಾಟ್ ಹಾಕ್ಕೊಬೇಕು. ಒಂದು ನಾಟ್ ಹಾಕ್ಕೊಂಡ್ರೆ ಈ ಥರ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. 3 4 8 ಸ್ವಲ್ಪ ವಿಡಿಯೋ ಫಾಸ್ಟ್ ಮಾಡಿದ್ದೀನಿ. 9 ಈ ನಾಟ್ ಇದು ಫ್ರಂಟ್ಗೆ ಬರಬಾರ್ದು, ಈ ನಾಟು ಹಿಂದೆ ಬರಬೇಕು, ಕುಚ್ಚು ಹಿಂದೆ ಬರೋ ಥರ ಈ ಫಿಂಗರಲ್ಲಿ ಹೋಲ್ಡ್ ಮಾಡಿಕೊಂಡು ಕಂಟಿನ್ಯೂ ಮಾಡಬೇಕು. ಫ್ರಂಟ್ ಬರೋ ಥರ ಮಾಡ್ಕೋಬಾರ್ದು ಅಷ್ಟೇ. ಇದರಲ್ಲಿ ಈ ಥರ ಫಿಂಗರಲ್ಲಿ ಹೋಲ್ಡ್ ಮಾಡಿಕೊಂಡ್ರೆ ಅದು ಬ್ಯಾಕ್ ಸೈಡ್ ಇರುತ್ತೆ. ಫ್ರಂಟ್ ಬರೋ ಥರ ಮಾಡ್ಕೋಬೇಡಿ. ಲೆವೆನ್ 12 ಆದಮೇಲೆ ನೆಕ್ಸ್ಟ್ ಚೈನಲ್ಲಿ ಎಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ 1 2 ಚೈನ್, ಲಾಕ್ ಒಳಗಡೆ ಲಾಕ್, ಮತ್ತು 5 ಚೈನ್, ಹಾಕ್ಬಿಟ್ಟು ಇಲ್ಲಿ 2 ಲಾಕ್ ಮಾಡಿರ್ತೀವಲ್ಲ ಅದರ ಮಧ್ಯದಲ್ಲಿ ಒಂದು ಲಾಕ್ಗೆ ಪಕ್ಕಕ್ಕೆ ಒಂದು ಲಾಕ್ ಹಾಕ್ಬಿಟ್ಟು 3 ಚೈನ್ಸ್ ಹಾಕಿ ಥರ ಕಟ್ ಮಾಡಿ ಲಾಕ್ ಆಯಿತು. ಇದನ್ನು ಗ್ಲೋ ಹಾಕ್ಬಿಟ್ಟು ಹೀಗೆ ಸ್ಟಿಕ್ ಮಾಡ್ಕೊಂಬಿಡಿ. ಈ ಥರ ಕಾಣಿಸಿದ್ರೆ ಬ್ಯಾಕ್ ಸೈಡ್ ಇರುತ್ತಲ್ಲ, ಗ್ಲೋ ಹಾಕಿ ಸ್ಟಿಕ್ ಮಾಡಿದ್ರೆ ಸ್ಟಿಕ್. 6 ಎಳೆ ರೆಡಿ ಮಾಡ್ಕೊಂಡಿರೋ ದಾರ, ನೆಕ್ಸ್ಟ್ ಕಲರ್ ತೊಗೊಂಡಿದ್ದೀನಿ. 6 ಎಳೆ ದಾರ, ಇದು ಥ್ರೆಡ್ ಖಾಲಿಯಾಗಿರುತ್ತಲ್ಲ ಅದೇ ಇದು, ಅದಕ್ಕೆ ನಾನು 6 ಎಳೆ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಫಸ್ಟು ಎಲ್ಲಿ ಲಾಕ್ ಮಾಡ್ಕೊಂಡಿರ್ತೀವೋ ಅಲ್ಲಿ ಈ ದಾರನ ನಾಟ್ ಮಾಡ್ಕೊಂಡಿರೋದನ್ನ ಇಟ್ಬಿಟ್ಟು ನೀಡಲ್ ಹಾಕಿ ದಾರ ತಗೊಂಡು ಫಸ್ಟ್ನೇ 4 ಚೈನ್ ಹಾಕಿದ್ವಲ್ಲ ಇಲ್ಲಿ ಫಸ್ಟು ಅದಕ್ಕೊಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ 1 2 3
4 ಚೈನ್ ಹಾಕಿ ಈ ಎರಡನೇ ಸತಿ ಲಾಕ್ ಮಾಡಿರೋದ್ರೊಳಗಡೆ ಲಾಕ್ ಮಾಡ್ಕೊಳ್ಳೋಣ. 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಸೆಕೆಂಡ್ ಸ್ಟೆಪ್ಪಲ್ಲಿ ಅದು. ನೆಕ್ಸ್ಟು ಇಲ್ಲಿ 2 ಚೈನ್ ಹಾಕಿದ್ವಿ, ಅದರೊಳಗಡೆ ಒಂದು ಸಿಂಗಲ್ ಲಾಕ್ ಮಾಡಿಕೊಂಡು ಈಗ ಕಂಬ ಹಾಕಿರ್ತೀವಲ್ಲ, ಕಂಬಕ್ಕೂ ಇದ್ರಕ್ಕೂ ಗ್ಯಾಪಲ್ಲಿ ಈ ಥರ ಗ್ಯಾಪು, ಕಂಬಗಳ ಮಧ್ಯೆ ಗ್ಯಾಪ್ ಇರುತ್ತೆ. ಆ ಗ್ಯಾಪಿಂದ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಈ ಗ್ಯಾಪಿಗೆ ಹೋಗಿ ನೀಡಲಿಂದ ದಾರ ತಗೊಂಡು ಬಂದು 3ರಿಂದ ಒಂದೇ ಸತಿ ಆಚೆ ಬರೋದು. ಇದು ಹಾಫ್ ಡಬಲ್ ಕ್ರೋಶ. ಒಂದೊಂದೇ ಇನ್ಸರ್ಟ್ ಮಾಡ್ಕೊಳ್ಳೋಣ. 1 ಬೀಡ್ ಇನ್ಸರ್ಟ್ ಮಾಡಿದ್ದೀನಿ. ಈಗ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಈ ಕಂಬ ಮಧ್ಯದಲ್ಲಿ ಹೋಗ್ಬಿಟ್ಟು ದಾರ ತಗೊಂಡು ಬಂದು ಈಗ ನೀಡಲ್ ಮೇಲೆ 3 ದಾರ ಇರುತ್ತೆ, 3ರಿಂದ ಒಂದೇ ಸತಿ ಆಚೆ ಬರೋದು. ಇದು ಹಾಫ್ ಡಬಲ್ ಕ್ರೋಶ. ಬೀಡ್ ಇನ್ಸರ್ಟ್. ಈಗ ಈ ಕಂಬ ಮಧ್ಯದಲ್ಲಿ ದಾರ ತಗೊಂಡು ಬಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 3ರಿಂದ ಒಂದೇ ಸತಿ ಆಚೆ ಹಾಫ್ ಡಬಲ್ ಕ್ರೋಶ. ಬೀಡ್ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಕಂಬದ ಮಧ್ಯ ಡಬಲ್ ಕ್ರೋಶ, ಕಂಬದ ಮಧ್ಯ ಹೋಗಿ ಹಾಫ್ ಡಬಲ್ ಕ್ರೋಶ ಮಾಡೋದು. ಬೀಡ್ ಹಾಕ್ಕೊಂಡೆ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಈ ಕಂಬದ ಮಧ್ಯ ಹೋಗಿ ದಾರ ತಗೊಂಡು ಬಂದು ಹಾಫ್ ಡಬಲ್ ಕ್ರೋಶ. ಕಂಬದ ಮಧ್ಯೆ ಹೋಗಿ ದಾರ ತಗೊಂಡು ಬಂದು 3ರಿಂದ ಹಾಫ್ ಡಬಲ್ ಕ್ರೋಶ. ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಕಂಬದ ಮಧ್ಯೆ ಗ್ಯಾಪಿಂದ ಹೋಗಿ ಒಂದು ಸತಿ ಆಚೆ ಬರೋದು. ಬೀಡ್ ಹಾಕ್ಬಿಟ್ಟು ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಈ ಕಂಬದ ಮಧ್ಯದಲ್ಲಿ ಹೋಗಿ ದಾರ ತಗೊಂಡು ಬಂದು ಬೀಡು ಹಾಫ್ ಡಬಲ್ ಕ್ರೋಶ. ಇಲ್ಲಿ 2 ಚೈನ್ ಆಗಿರ್ತೀವಲ್ಲ, 2 ಚೈನ್ ಮಧ್ಯಕ್ಕೆ ಹೋಗಿ ಒಂದು ಲಾಕ್. ಇದು ಈ ಥರ ಬರುತ್ತೆ. ಮತ್ತು ಲಾಕ್ ಇರೋ ಕಡೆ ಲಾಕ್ ಮತ್ತು 5 ಚೈನ್ 2 3 4 5 ಲಾಕ್ ಇರೋ ಕಡೆ ಲಾಕ್. ಮತ್ತು ಇಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡಿರತ್ತವ ಲಾಕ್. ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಕಂಬದ ಮಧ್ಯೆ ಹೋಗಿ ಹಾಫ್ ಡಬಲ್ ಕ್ರೋಶ. ಬೀಡ್ ಹಾಕಿ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ನೋಡಿ, ಇದು ಈ ಥರ ಬಂದಿದೆ. ಈಗ ಫಿನಿಶ್ ಆಯಿತು. ಇಲ್ಲಿ 11 ಬೀಡ್ಸ್ ಇಡ್ಸ್ತವೆ, ಸ್ಮಾಲ್ ಬೀಡ್ಸು 11 ಹಾಕ್ಕೊಳ್ಳಿ. ಇದು ಲಾಸ್ಟಲ್ಲಿ ಇಲ್ಲಿಗೆ ಲಾಕ್ ಮಾಡಿರ್ತವೆ. ಲಾಕ್ ಮಾಡಿ 3 ಚೈನ್ ಹಾಕಿ ಟ್ರಿಮ್ ಮಾಡಿ ತೆಗೆಯೋದು. ಸೇಮ್ ಪ್ರೊಸೀಜರ್ಸು. ಇದನ್ನು ಇಲ್ಲಿ ಕುಚ್ಚಿಗೆ ಸೇರಿಸ್ಕೋಬೋದು, ಇಲ್ಲ ಇಷ್ಟಕ್ಕೂ ಗ್ಲೋ ಮಾಡಿಬಿಟ್ಟು ಬ್ಯಾಕ್ ಸೈಡ್ ಗ್ಲೋ ಹಾಕಿ ಅಂಟಿಸ್ಬಿಡೋದು, ಇಲ್ಲಾಂದರೆ ಕುಚ್ಚಿಗೆ ಸೇರಿಸ್ಕೋಬೋದು. ಡಿಸೈನ್ ನೋಡಿ ಈ ಥರ ಬಂದಿದೆ. ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಕುಚ್ಚು ಕಟ್ಟಿದ್ದಾಯಿತು. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಡಿಸೈನು. ಇದು ತುಂಬ ಚೆನ್ನಾಗಿ ಬರುತ್ತೆ. ಸೀರೆಗೆ ಹಾಕಿದ್ರೆ ಲೇಸಿಗಿಂತ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಈ ಡಿಸೈನ್ ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.